ನನ್ನ ತಂಗಿ ಸಾವಿಗೆ ಇವಳೇ ಕಾರಣ ಇರಬಹುದು ಅಂತ ಹೇಳ್ತಿದ್ದಾರೆ. ಅವಳ ಪತಿ ಮಾವನ ಸಾವಿಗೂ ಇವಳೇ ಕಾರಣ ಇರಬಹುದು. ರಿಪಬ್ಲಿಕ್ ಕನ್ನಡದಲ್ಲಿ ವಸಂತಿ ಸಹೋದರ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಒಂದಷ್ಟು ಅನುಮಾನಗಳನ್ನು ವ್ಯಕ್ತಪಡಿಸಿದ್ದಾರೆ. ಈ ಸುಜಾತಾ ಭಟ್ ಹೋಗಲ್ಲೆಲ್ಲ ಸಾವು, ಕಾಲಿಟ್ಟಲ್ಲೆಲ್ಲ ಸಾವು ಆಗೋದಾದ್ರೆ, ಆಕೆಯ ಕಥೆಯಲ್ಲಿ ಯಾರೂ ಕೂಡ ಜೀವಂತ ಇಲ್ಲವೇ ಇಲ್ಲ ಅನ್ನೋದಾದ್ರೆ, ಒಂದಷ್ಟು ಅನುಮಾನಗಳನ್ನ ಈಗ ವಸಂತಿ ಸಹೋದರ ವ್ಯಕ್ತಪಡಿಸ್ತಾ ಇರೋದು. ನನ್ನ ತಂಗಿ ಸಾವು ಕೂಡ ಹಾಗಾದ್ರೆ ಇವರೇ ಕಾರಣ ಇರಬಹುದಾ ಅನ್ನುವಂತ ಪ್ರಶ್ನೆ ಅವರನ್ನ ಕಾಡ್ತಾ ಇದೆ. ಯಾಕಂದ್ರೆ ಸುಜಾತಾ ಭಟ್ ಕತೆ ಆ ರೀತಿಯನ್ನ ಕಟ್ಟಿದ್ರು, ಜೊತೆಯಲ್ಲಿ ಆ ರೀತಿಯಾಗಿ ಹೇಳಿದ್ರು, ಇದೆಲ್ಲವೂ ಕೂಡ ಈಗ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಅದ್ರ ಬಗ್ಗೆ ವಸಂತಿ ಸಹೋದರ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಜೊತೆಗೆ ಸೂಕ್ತ ತನಿಖೆ ಆಗಬೇಕು ಅನ್ನುವಂತ ಆಗ್ರಹವನ್ನ ಕೂಡ ಮಾಡಿದ್ದಾರೆ. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸುಜಾತಾ ಭಟ್, ಅನನ್ಯ ಭಟ್ ನನ್ನ ಮಗಳು ಅಂತ ಹೇಳಿ ಕೊಡಗಿನ ವಾಸಂತಿ ಅವರ ಫೋಟೋವನ್ನು ತೋರಿಸಿರುವಂತದ್ದು ಇದು ಸುಳ್ಳು ಅಂತ ಹೇಳಿ ರಿಪಬ್ಲಿಕ್ ಅನ್ನೋದ್ರಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಸಂದರ್ಶನದಲ್ಲಿ ಅವರು ಒಪ್ಪಿಕೊಂಡಿರುವಂತದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ವಸಂತಿ ಅವರ ಸಹೋದರ ವಿಜಯ್ ನಮ್ಮೊಟ್ಟಿಗಿದ್ದಾರೆ. ಸರ್, ನಿನ್ನೆ ನಮ್ದು 1.5 ಗಂಟೆ ಇಂಟರ್ವ್ಯೂ ಇತ್ತು, ಅದರಲ್ಲಿ ಅವರು ಒಪ್ಪಿಕೊಂಡಿದ್ದಾರೆ ನಾ ಹೇಳಿದ್ದು ಸುಳ್ಳು ಅಂತ ಹೇಳುವಂತದ್ದು. ಏನ್ ಅನಿಸುತ್ತೆ ಸರ್ ನಿಮಗೆ? ಸರ್, ವೆರಿ ಬಿಗ್ ಥ್ಯಾಂಕ್ಸ್ ಟು ರಿಪಬ್ಲಿಕ್ ಟಿವಿ ಫಸ್ಟ್ ಆಫ್ ಆಲ್. ಯಾಕಂದ್ರೆ ಸುಜಾತಾ ಭಟ್ ಅವರು ರಾತ್ರಿ ಹೇಳ್ತಾರೆ ಮಗಳಲ್ಲ ಅಂತ, ಬೆಳಿಗ್ಗೆ ಹೇಳ್ತಾಳೆ ಮಗಳು ಅಂತ, ಒಂದೊಂದು ದಿವಸ ಒಂದೊಂದು ಹೇಳಿಕೆಗಳನ್ನು ಕೊಡ್ತಾ ಇದ್ದಾಳೆ ಸುಜಾತಾ ಭಟ್. ಮತ್ತೆ ಎಲ್ಲ ನನ್ನ ತಂಗಿಯ ಮರಣಕ್ಕೂ ಇದಕ್ಕೂ ಟೋಟಲಿ ಕನೆಕ್ಟ್ ಇದೆ. ಯಾಕಂದ್ರೆ ಇವರು ಹೋದ ಕಡೆ ಎಲ್ಲ ಸಾವೇ. ಇದು ಯಾರೋ ಸೇಟು ಅಂತೆ, ಅವರು ಸತ್ತೋದ್ರು, ಮತ್ತೆ ರಂಗಪ್ರಸಾದ್ ಸತ್ತೋದ್ರು, ಅವರ ಮಗನೂ ಸತ್ತೋದ್ರು, ವಸಂತಿಯೂ ಸತ್ತೋದ್ರು. ಇದರ ಬಗ್ಗೆ ಕೂಲಂಕಷವಾಗಿ ಇದು ಗವರ್ಮೆಂಟ್ ತನಿಖೆ ಮಾಡಬೇಕಂತ ನಾನು ನಿಮ್ಮ ಮೂಲಕ ಮಾಧ್ಯಮ ಮೂಲಕ ಕೇಳ್ಕೊಳ್ತಾ ಇದ್ದೇನೆ. ಸರ್, ಮೊನ್ನೆ ಒಂದು ದಿವಸ ಮೊದಲು ಹೇಳಿರುವಂತದ್ದು ನಿಮ್ಮ ಸಹೋದರಿ ಫೋಟೋ ತೋರಿಸಿಬಿಟ್ಟು ನನ್ನ ಮಗಳು ಅನನ್ಯ ಭಟ್ ಅಂತ ಹೇಳಿ, ನಿನ್ನೆ ಸಂದರ್ಶನ ಹೇಳ್ತಾರೆ ಸುಳ್ಳು ಹೇಳಿದ್ದು ನನ್ನ ಹತ್ರ ಸುಳ್ಳು ಹೇಳಿಸಿದ್ದಾರೆ ಅಂತ ಹೇಳುವಂತದ್ದು. ಈ ರೀತಿಯೆಲ್ಲ ನಾಟಕ ರೀತಿ ಆಗ್ತಾ ಇದೆ. ಯಾಕೆ ಈ ರೀತಿಯೆಲ್ಲ ಮಾಡ್ತಿರ್ಬೋದು ಅಂತ ಹೇಳಿ? ಸರ್, ನನ್ನ ತಂಗಿ ಎಷ್ಟು ಜನರಿಗೆ ತಾಯಿ ಅಂದರು ಸರ್, ಎಲ್ಲರೂ ಅವ್ರ ತಾಯಿ ಇವ್ರ ತಾಯಿ ಅಂತ ಹೇಳ್ತಾರೆ. ಅವ್ರು ನನ್ನ ತಂಗಿ ಫಸ್ಟ್ ಆಫ್ ಆಲ್. ಈಗ ನೀವು ಏನು ಈ ಬಗ್ಗೆ ತನಿಖೆ ಮಾಡ್ಲಿಕ್ಕೆ ಒತ್ತಾಯ ಮಾಡ್ತಿದ್ದೀರಾ ಹೇಗೆ ಸರ್? ಸರ್, ಈ ಬಗ್ಗೆ ತನಿಖೆ ಆಗ್ಲೇಬೇಕು ಸರ್. ಅವ್ರನ್ನ ಇಮಿಡಿಯೇಟ್ ಅರೆಸ್ಟ್ ಮಾಡಬೇಕು. ಆಕ್ಚುಲಿ ಪೊಲೀಸ್ ಅವರು ನಮಗೆ ಫುಲ್ ಇವ್ರ ಬಗ್ಗೆ ಅನುಮಾನ ಇದೆ. ಇವರು ಹೋದ ಕಡೆ ಎಲ್ಲ ಸಾವನ್ನಪ್ಪಿದ್ದಾರೆ ಅಂತ. ಈಗ ನಿಮ್ಮ ತಂಗಿ ಸಾವಿನ ಬಗ್ಗೆ ನಿಮ್ಗೆ ಅನುಮಾನ ಇದೆ, ಅದ್ರ ಬಗ್ಗೆ ನಾನು ತನಿಖೆ ಮಾಡ್ಬೇಕಂತ ಆಗ್ರಹ ಮಾಡ್ತಿದ್ದೀರಾ. ತುಂಬಾ ವರ್ಷ ಆಗಿದೆ, ಈಗ ಏನ್ ಹೇಳ್ತೀರಿ ಸರ್ ಇದ್ರ ಬಗ್ಗೆ? ಇದ್ರ ಬಗ್ಗೆ ಇವಾಗ ಸುಜಾತಾ ಭಟ್ ನಮ್ಮ ಡಾಕ್ಯುಮೆಂಟ್ಸ್ ಅದು ಇದೆಲ್ಲ ಕತ್ಕೊಂಡು ಹೋಗಿದ್ದಾರೆ. ಯಾಕೆಂದ್ರೆ ಇದು ಆಲ್ಬಮ್ ಮತ್ತೆ ಪಾಸ್ಬುಕ್ ಪ್ರತಿಯೊಂದನ್ನು ಕತ್ಕೊಂಡು ಹೋಗಿದೆ. ಆದ್ರಿಂದ ನಮಗೆ ಡೌಟ್ ಇದೆ, ಇದ್ರ ಬಗ್ಗೆ ತನಿಖೆ ಆಗಬೇಕು ಅಂತ. ಅವಳ ಬಗ್ಗೆನೇ ಡೌಟ್ ಇದೆ ನಮಗೆ, ಅವರೇ ಮಾಡಿರ್ಬೋದು ಅಂತ. ಎಲ್ಲ ಸಾವಿಗೆ ಇವರೇ ಕಾರಣ ಇರಬಹುದು ಅಂತ. ಅಂದ್ರೆ ಅವರು ಇಲ್ಲಿ ವಿರಾಜಪೇಟೆ ಕೂಡ ಬಂದಿದ್ರಂತೆ, ಡೆತ್ ಸರ್ಟಿಫಿಕೇಟ್ ತಗೊಂಡು ಹೋಗಿದ್ರು ಅಂತ ಮಾಹಿತಿ ಕೂಡ ಇದೆ. ನಿಜನಾ ಇದು? ವಿರಾಜಪೇಟೆಗೆ ನಿನ್ನೆ ಮಾಧ್ಯಮದಲ್ಲಿ ನೋಡಿದೆ, ವಿರಾಜಪೇಟೆಗೆ ಬಂದು ಡೆತ್ ಸರ್ಟಿಫಿಕೇಟ್ ಎಲ್ಲ ತಗೊಂಡು ಹೋಗಿದಾರಂತೆ. ಮುಂಚೆಯಿಂದ ಬರ್ತಾ ಹೋಗ್ತಾ ಇದ್ಲಂತೆ. ಇದು ಇವರ ವಸಂತಿ ಹಸ್ಬೆಂಡ್ ಅನ್ನು ಕರ್ಕೊಂಡು ಬಂದು ಹೋಗ್ತಾ ಇದ್ರಂತೆ, ಇವಳೇ ದುಡ್ಡು ಖರ್ಚು ಮಾಡ್ತಾ ಇದ್ರಂತೆ, ಏನೆಲ್ಲ ಹೇಳ್ತಾ ಇದ್ರು. ಒಂದೊಂದು ನಿಮಿಷಕ್ಕೂ ಒಂದೊಂದು ಹೇಳಿಕೆಗಳನ್ನು ಕೊಡ್ತಾಳೆ. ಈ ದುಡ್ಡುಗೋಸ್ಕರ ಇರ್ಬೋದು ಸರ್, ಹಣದ ವ್ಯಾಮೋಹನೇ ಇರ್ಬೋದು ಮೋಸ್ಟ್ಲಿ. ನಮ್ದು ಎಲ್ಲ ಆಂಟಿಕ್ ಪೀಸ್, ಜುವೆಲ್ರಿ, ಕೂರ್ಗ್ ಸ್ಟೈಲ್ ಪ್ರತಿ ಒಂದು ಮಿಸ್ ಆಗಿದೆ. ನಮಗೆ ಸಿಕ್ಕಿದ್ದು ಲಾಸ್ಟಿಗೆ ಆಳು ಮೂಳು ಬಟ್ಟೆಗಳು ಅರೌಂಡ್ 15 lakhs ಎಲ್ಲ ದೋಚ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಇವಳೇ ಇರಬೇಕು. ಮತ್ತೆ ಯಾರು? 2004 ಇಂದನೇ ಇವರು ಪರಿಚಯ ಇದ್ದಾರೆ. 2007 ಅಲ್ಲಿ ವಸಂತಿ ಮಿಸ್ ಆಗಿದ್ದು. ಇವಳೇ ಕಾರಣ, ವಸಂತಿ ಸಾವಿಗೆ ಇವಳೇ ಕಾರಣ ಅಂತ ಹೇಳ್ತಾ ಇದ್ದೀನಿ ನಾನು. ಅವರು ಸಂದರ್ಶನದಲ್ಲಿ ಹೇಳಿರುವಂತದ್ದು, ನಾನು ಹೋದಾಗ ವಸಂತಿ ಇರಲಿಲ್ಲ, ಅವರು ಮೃತಪಟ್ಟಿದ್ರು, ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ನನಗೆ ಗೊತ್ತಿಲ್ಲ, ನಂತರ ನಾನು ಅವ್ರ ಮನೆಗೆ ಹೋಗಿರುವಂತದ್ದು ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಟ್ 2004 ಇಂದನೇ ರಂಗಪ್ರಸಾದ್ ಜೊತೆ ಪರಿಚಯ ಇತ್ತಲ್ಲ ಇವರಿಗೆ. ಪರಿಚಯ ಇತ್ತಲ್ಲ, ಮನೆಗೆ ಹೋಗ್ತಾ ಬರ್ತಾ ಇದ್ರು ಇವರು. ಅವಳೇ ತಗೊಂಡೋಗಿದ್ದಾರೆ ಡಾಕ್ಯುಮೆಂಟ್ಸ್ ಎಲ್ಲ. ನನ್ನ ಹತ್ರ ಆಲ್ಬಮ್ ಓನ್ಲಿ ಹಳೆ ಫೋಟೋಸ್ ಕೆಲವು ಇದೆ ಅಷ್ಟೇ. ಮದುವೆದ ಆಲ್ಬಮ್ ಪ್ರತಿಯೊಂದು ಅವ್ರ ಹತ್ರನೇ ಇದೆ. ಜುವೆಲ್ಸ್ ಸುಮಾರು ಇತ್ತು ಅವರಿಗೆ? ಹೇಗೆ? ಅರೌಂಡ್ 15 lakhs ಜುವೆಲ್ಸ್ ಇತ್ತು. ಅವಳು ಹಾಕೊಂಡಿದ್ದು ನಮ್ಮ ಆಂಟಿಕ್, ಪತಾಕ, ಕೊಕ್ಕೆತಾತಿ ಯಾವ್ದು ಸಿಕ್ಕಿಲ್ಲ ನಮ್ಗೆ. ಒಂದು ಆಳ್ಮೂಳು 2-3 ಬಟ್ಟೆಗಳು ಸಿಕ್ಕಿದಷ್ಟೇ. ಮತ್ತೆ ಪೊಲೀಸ್ ಅವರು ಅವಳು ಮಿಸ್ ಆಗಿ 1 ವಾರದಲ್ಲಿ ಗಾಡಿ ಸಿಕ್ತು ನಮ್ದು, ಅವಳದು ಸ್ಕೂಟರ್. ಅವರು ಪೊಲೀಸ್ ಅವರೇ ಇನ್ಫಾರ್ಮ್ ಮಾಡ್ಬಿಟ್ಟು ಆಮೇಲೆ ತಗೊಂಡು ಬಂದೆ. ಅದು ಅನುಮಾನನೇ. ಫುಲ್ ಧೂಳು ಹಿಡ್ಕೊಂಡ ಸ್ಥಿತಿಯಲ್ಲಿ ಇತ್ತು, ಎಲ್ಲೋ ಒಂದು ಪಾರ್ಕ್ ಸೈಡ್ ಅಲ್ಲಿ ಬಿದ್ದಿತ್ತು. ನಿಮಗೆ ನಿಮ್ಮ ಸಹೋದರಿ ಅಂತ ಹೇಳಿ ಮೃತದೇಹದಲ್ಲಿ ಹೆಂಗೆ ಗೊತ್ತಾಯ್ತು? ಗುರ್ತು ಹಿಡಿದಿದ್ದೀರಿ? 24 ದಿವಸ ಆಯ್ತು ಅಂತ ಹೇಳಿದಿರಿ. 24 ಅದು ಬೈ ಮಿಸ್ಟೇಕ್ ಇದಾಗೋಗಿದ್ದು. 1 ವಾರ ಆಕ್ಚುಲಿ 18 ವರ್ಷ ಆಗೋಯ್ತು, ನನಗೊಂದು ನೆನಪಿಲ್ಲ ಅಷ್ಟೊಂದು.
ಅವರ ಬಾಡಿ ಒಂದು ವಾರದಲ್ಲಿ ಬಾಡಿ ಸಿಕ್ಕಿ ಬಾಡಿಯಲ್ಲಿ ಟೈಲರ್ ಮಾರ್ಕ್ ಇತ್ತು, ವಜ್ರ ಟೈಲರ್ಸ್ ಅಂತ, ಅದರಲ್ಲಿ ಗೊತ್ತಾಯ್ತು. ಮತ್ತೆ ಅವಳು ಒಂದು ಬರ್ತ್ ಮಾರ್ಕ್ ಇತ್ತು, ಬರ್ತ್ ಮಾರ್ಕ್ ಅಲ್ಲ ಬರ್ನ್ ಮಾರ್ಕ್, ಅವತ್ತು ಸಣ್ಣ ಇರುವಾಗ ಏನೋ ಬೆಂಕಿ ತಾಗಿ ಇಲ್ಲಿ ಬೆಂದೋಗಿತ್ತು ಸೈಡ್ ಅಲ್ಲಿ. ಅದರಿಂದ ನಾವು ನನ್ನ ತಂಗಿ ಇನ್ನೊಬ್ಬರು ತಂಗಿ ಕಂಡು ಹಿಡಿದಿದ್ದು. ಮತ್ತೆ ಅಯ್ಯಂಗಾರ್ ಸ್ಟೈಲಿ ಒಂದು ತಾಲಿ ಇತ್ತು ಕೊರಳಲ್ಲಿ. ಈಗ ನಿಮ್ಮ ಪ್ರಕಾರ ಇದಕ್ಕೆಲ್ಲ ಸುಜಾತಾ ಭಟ್ಟೆ ಕಾರಣ ಇರಬಹುದು, ಸೂಕ್ತ ತನಿಖೆ ಆಗ್ಬೇಕಂತ ಹೇಳಿ ನೀವು ಆಗ್ರಹ ಮಾಡ್ತಿದ್ದೀರಾ, ಹೇಗೆ ಅಂತ? ಸುಜಾತಾ ಭಟ್ಟೆ ಕಾರಣ ಇರಬಹುದು, ಇದು ಸೂಕ್ತ ತನಿಖೆ ಆಗಬೇಕು. ಸರ್ಕಾರ ಇದರ ಬಗ್ಗೆ ತನಿಖೆ ಆಗಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಥ್ಯಾಂಕ್ ಯು. ಇದು ವಸಂತಿ ಅವರ ಸಹೋದರ ವಿಜಯ್ ಅವರ ಮಾತು. ಅಂದ್ರೆ ಈ ಸುಜಾತಾ ಭಟ್ ಏನಿದ್ದಾರೆ ಅವ್ರು ದಿವಸಕ್ಕೊಂದು ಹೇಳಿಕೆ ನೀಡ್ತಾ ಇದ್ದಾರೆ. ಅದರಿಂದ ಸಮಗ್ರ ತನಿಖೆ ಮಾಡಿದ್ರೆ ಎಲ್ಲಾ ಸತ್ಯಾಂಶಗಳು ಹೊರಗೆ ಬರುತ್ತೆ ಅಂತ ಹೇಳಿ ಆಗ್ರಹ ಮಾಡ್ತಾ ಇದ್ದಾರೆ. ಕ್ಯಾಮರಾ ಪರ್ಸನ್ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ನಿನ್ನೆ ನಾವು ಟಿವಿ ನೋಡ್ತಾ ಇದ್ವಿ, ಮಾಧ್ಯಮದಲ್ಲಿ ನೋಡಿದಾಗ ಸುಜಾತಾ ಭಟ್ ಅವರು ಹೇಳಿಕೆ ಕೊಟ್ಟಿರೋದು ನೋಡಿದ್ರೆ ನಿನ್ನೆ ನನ್ನ ಮಗಳಲ್ಲ ಅಂತ ಒಪ್ಕೊಂಡಿದ್ದಾರೆ ಅವರು. ಇವತ್ತು ಬೆಳಿಗ್ಗೆ ಬೇರೆ ಜನರ ಮೂಲಕ ತಿಳಿದು ಬಂದಿದೆ ಇಲ್ಲ ನನ್ನ ಮಗಳು ಅಂತ. ಸೊ ಇದು ಗಳಿಗೆ ಒಂದು ಸುಳ್ಳುಗಳು ಹೇಳ್ಕೊಂಡು ಅಪಪ್ರಚಾರ ಆಗ್ತಾ ಇದೆ. ನನ್ನ ಹೆಸರು ಸುಬ್ಬಯ್ಯ ಅಂತ, ಇಲ್ಲಿ ಪಂಜಾರಪೇಟೆ ನಿವಾಸಿ. ಹೀಗೆ ಅವರ ನನ್ನ ಮನೆ ಮುಂದೆನೇ ಇರೋದು ಅವರ ಅಣ್ಣಂದಿರು ಇವರು ವಿಜು ಅಂತಿದ್ದಾರೆ. ಸೊ ಅವರು ನನಗೆ ಬಹಳ ಪರಿಚಯ ಇರೋರೆ, ಆಲ್ಮೋಸ್ಟ್ ಒಂದು 5-6 ವರ್ಷದಿಂದ ಇಲ್ಲೇ ಮುಂದೆ ಇದ್ದಾರೆ, ಬಾಡಿಗೆ ಮನೆ ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಈ ಅವರ ಸಿಸ್ಟರ್ ಏನು ಎಕ್ಸ್ಪೈರ್ಡ್ ಆಗಿದ್ದಾರೆ ಅದು ಒಂದು 20 ಇಯರ್ಸ್ ಆಲ್ಮೋಸ್ಟ್ ಆಗಿದೆ, 18 to 20 ಇಯರ್ಸ್ ಆಗಿದೆ. ಆಯ್ತಾ, ಇದು ಮದುವೆ ಆಗಿ 2ನೇ ತಿಂಗಳಿಗೆ ಆಗಿದ್ದಾಗ ಅಲ್ಲಿ ಯಾವುದೇ ಒಂದು ಗೊಂದಲ ಇರಬಹುದು ಅಂತ ನನಗನ್ನಿಸ್ತದೆ. ಹಾಗಾಗಿ ಮಾಧ್ಯಮದವರು ಈ ಸುಜಾತಾ ಭಟ್ ಆ ಟೈಮಲ್ಲಿ ಏನಾದರೂ ಇನ್ವಾಲ್ವ್ಮೆಂಟ್ ಇದ್ರು, ಅವರ ಫ್ಯಾಮಿಲಿ ಜೊತೆಗೆ ಅವರ ಯಜಮಾನರ ಜೊತೆಗೆ ಏನಾದರೂ ಇನ್ವಾಲ್ವ್ಮೆಂಟ್ ಇದ್ರು, ಅದು ಹೇಳಲಿಕ್ಕಾಗಲ್ಲ, ಅದು ಸಂಶಯವಾಗಿದೆ. ಸೊ ಗಳಿಗೆಗೊಂದು, ಆಮೇಲೆ ಇಲ್ಲಿ ಕೊಡಗಿಗೂ ಆ ಧರ್ಮಸ್ಥಳಕ್ಕೂ ಯಾವುದೇ ಸಂಬಂಧ ಇಲ್ಲ. ಸುಮ್ಮನೆ ಸುಳ್ಳು ಮಾಹಿತಿ ತಗೊಂಡು ಆ ಧರ್ಮಸ್ಥಳದ ಹೆಸರನ್ನು ಹಾಳು ಮಾಡ್ತಾ ಇದ್ದಾರೆ. ನಾವೆಲ್ಲ ಅಷ್ಟೊಂದು ಭಕ್ತಾದಿಗಳು, ಅಂದ್ರೆ ಅಷ್ಟು ನಂಬಿಕೆ ಇಟ್ಕೊಂಡು ಇದು ಮಾಡಿದವರು ಧರ್ಮಸ್ಥಳದ ಬಗ್ಗೆ, ಅಲ್ಲಿರೋ ಮಂಜುನಾಥ ದೇವಸ್ಥಾನದ ಬಗ್ಗೆ ಅಷ್ಟೊಂದು ನಂಬಿಕೆ ಇದೆ. ನಮ್ಮ ಕೊಡಗಿನವರು ಅಂದಾಗ ಅಷ್ಟೊಂದು ನಂಬಿಕೆಯಿಂದ ಇದು ಮಾಡಿದವರು. ಅವರು ಇಲ್ಲಿಯವರು ಅಲ್ವೇ ಅಲ್ಲ ಸುಜಾತಾ ಭಟ್, ಇವರು ಕೊಡಗಿನವರು. ಅಲ್ಲಿ ಯಾವ ತರ ಅವರು ಇಬ್ಬರಿಗೆ ಕನೆಕ್ಷನ್ ಆಯ್ತು, ಅವ್ರ ಮಗಳು ಅಂತ ಯಾವ ತರ ಇದು ಮಾಡ್ಲಿಕ್ಕೆ ಸಾಧ್ಯ ಇದೆ? ಇದು ಇವ್ರ ಜೊತೆ ಹುಟ್ಟಿದವರು, ಇದೆಲ್ಲ ನಮ್ಗೆ ಗೊತ್ತಿರುವಂತ ವಿಷಯನೇ. ಸೊ ಹೀಗಾಗಿ ಗೊಂದಲ ಇದೆ. ಸರ್ಕಾರದವರು ಇದನ್ನ ತನಿಖೆ ಮಾಡೋದು ಉತ್ತಮ ಅಂತ ಅನಿಸ್ತಾ ಇದೆ. ಹಾಗಾಗಿ ಅದು ಈಗ ಅವರ ಕುಟುಂಬಕ್ಕೆ ಬಿಟ್ಟಿರೋದು, ಅದ್ರ ಬಗ್ಗೆ ನಾನು ಹೇಳಲಿಕ್ಕೆ ಬರಲ್ಲ. ಆದ್ರೆ ನಿಜಾಂಶ ಒಳಗೆ ಆಚೆ ಬರ್ಬೋದು ಅಂತ ಅನಿಸ್ತದೆ. ಈಗ ನಿಜಾಂಶ ಬರ್ಲಿಕ್ಕೆ ಅದು ತುಂಬಾ ಹಳೆ ಇದಾಗಿರೋದು, ತುಂಬಾ ವರ್ಷ ಆಗಿದೆ. ಇನ್ನು ಯಾವ ತರ ಇದು ಮಾಡೋದು ಸರ್ಕಾರಕ್ಕೆ ಬಿಟ್ಟಿರೋದು ಅಷ್ಟೇ. ಅದ್ರ ಬಗ್ಗೆ ನಾನೇನು ಹೇಳಿ ಆಸ್ ಎ ನೈಬರ್ ಆಗಿ, ನನ್ನ ತಂಗಿ ಸಾವಿಗೆ ಇವಳೇ ಕಾರಣ ಇರಬಹುದು ಅಂತ ಹೇಳ್ತಿದ್ದಾರೆ. ಅವಳ ಪತಿ ಮಾವನ ಸಾವಿಗೂ ಇವಳೇ ಕಾರಣ ಇರಬಹುದು. ರಿಪಬ್ಲಿಕ್ ಕನ್ನಡದಲ್ಲಿ ವಸಂತಿ ಸಹೋದರ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ, ಒಂದಷ್ಟು ಅನುಮಾನಗಳನ್ನು ವ್ಯಕ್ತಪಡಿಸಿದ್ದಾರೆ. ಈ ಸುಜಾತಾ ಭಟ್ ಹೋದಲ್ಲೆಲ್ಲ ಸಾವು, ಕಾಲಿಟ್ಟಲ್ಲೆಲ್ಲ ಸಾವು ಆಗೋದಾದ್ರೆ, ಆಕೆಯ ಕಥೆಯಲ್ಲಿ ಯಾರೂ ಕೂಡ ಜೀವಂತ ಇಲ್ಲವೇ ಇಲ್ಲ ಅನ್ನೋದಾದ್ರೆ, ಒಂದಷ್ಟು ಅನುಮಾನಗಳನ್ನ ಈಗ ವಸಂತಿ ಸಹೋದರ ವ್ಯಕ್ತಪಡಿಸ್ತಾ ಇರೋದು. ನನ್ನ ತಂಗಿ ಸಾವು ಕೂಡ ಹಾಗಾದ್ರೆ ಇವರೇ ಕಾರಣ ಇರಬಹುದಾ ಅನ್ನುವಂತ ಪ್ರಶ್ನೆ ಅವರನ್ನ ಕಾಡ್ತಾ ಇದೆ. ಯಾಕಂದ್ರೆ ಸುಜಾತಾ ಭಟ್ ಕತೆ ಆ ರೀತಿಯನ್ನ ಕಟ್ಟಿದ್ರು, ಜೊತೆಯಲ್ಲಿ ಆ ರೀತಿಯಾಗಿ ಹೇಳಿದ್ರು, ಇದೆಲ್ಲವೂ ಕೂಡ ಈಗ ಅನುಮಾನಕ್ಕೆ ಕಾರಣ ಆಗ್ತಾ ಇದೆ. ಅದ್ರ ಬಗ್ಗೆ ವಸಂತಿ ಸಹೋದರ ಎಕ್ಸ್ಕ್ಲೂಸಿವ್ ಆಗಿ ಮಾತಾಡಿದ್ದಾರೆ. ಜೊತೆಗೆ ಸೂಕ್ತ ತನಿಖೆ ಆಗಬೇಕು ಅನ್ನುವಂತ ಆಗ್ರಹವನ್ನ ಕೂಡ ಮಾಡಿದ್ದಾರೆ. ಧರ್ಮಸ್ಥಳ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಸುಜಾತಾ ಭಟ್, ಅನನ್ಯ ಭಟ್ ನನ್ನ ಮಗಳು ಅಂತ ಹೇಳಿ ಕೊಡಗಿನ ವಾಸಂತಿ ಅವರ ಫೋಟೋವನ್ನು ತೋರಿಸಿರುವಂತದ್ದು ಇದು ಸುಳ್ಳು ಅಂತ ಹೇಳಿ ರಿಪಬ್ಲಿಕ್ ಕನ್ನಡದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಸಂದರ್ಶನದಲ್ಲಿ ಅವರು ಒಪ್ಪಿಕೊಂಡಿರುವಂತದ್ದು. ಈ ಬಗ್ಗೆ ಮಾತಾಡಲಿಕ್ಕೆ ವಸಂತಿ ಅವರ ಸಹೋದರ ವಿಜಯ್ ನಮ್ಮೊಟ್ಟಿಗಿದ್ದಾರೆ. ಸರ್, ನಿನ್ನೆ ನಮ್ದು 1.5 ಗಂಟೆ ಇಂಟರ್ವ್ಯೂ ಇತ್ತು, ಅದರಲ್ಲಿ ಅವರು ಒಪ್ಪಿಕೊಂಡಿದ್ದಾರೆ ನಾ ಹೇಳಿದ್ದು ಸುಳ್ಳು ಅಂತ ಹೇಳುವಂತದ್ದು. ಏನ್ ಅನ್ಸುತ್ತೆ ಸರ್ ನಿಮಗೆ? ಸರ್, ವೆರಿ ಬಿಗ್ ಥ್ಯಾಂಕ್ಸ್ ಟು ರಿಪಬ್ಲಿಕ್ ಟಿವಿ ಫಸ್ಟ್ ಆಫ್ ಆಲ್. ಯಾಕಂದ್ರೆ ಸುಜಾತಾ ಭಟ್ ಅವರು ರಾತ್ರಿ ಹೇಳ್ತಾರೆ ಮಗಳಲ್ಲ ಅಂತ, ಬೆಳಿಗ್ಗೆ ಹೇಳ್ತಾಳೆ ಮಗಳು ಅಂತ, ಒಂದೊಂದು ದಿವಸ ಒಂದೊಂದು ಹೇಳಿಕೆಗಳನ್ನು ಕೊಡ್ತಾ ಇದ್ದಾಳೆ ಸುಜಾತಾ ಭಟ್. ಮತ್ತೆ ಎಲ್ಲ ನನ್ನ ತಂಗಿಯ ಮರಣಕ್ಕೂ ಇದಕ್ಕೂ ಟೋಟಲಿ ಕನೆಕ್ಟ್ ಇದೆ. ಯಾಕಂದ್ರೆ ಇವರು ಹೋದ ಕಡೆ ಎಲ್ಲ ಸಾವೇ. ಇದು ಯಾರೋ ಸೇಟು ಅಂತೆ, ಅವರು ಸತ್ತೋದ್ರು, ಮತ್ತೆ ರಂಗಪ್ರಸಾದ್ ಸತ್ತೋದ್ರು, ಅವರ ಮಗನೂ ಸತ್ತೋದ್ರು, ವಸಂತಿಯೂ ಸತ್ತೋದ್ರು. ಇದರ ಬಗ್ಗೆ ಕೂಲಂಕಷವಾಗಿ ಗವರ್ಮೆಂಟ್ ತನಿಖೆ ಮಾಡಬೇಕಂತ ನಾನು ನಿಮ್ಮ ಮೂಲಕ, ಮಾಧ್ಯಮ ಮೂಲಕ ಕೇಳ್ಕೊಳ್ತಾ ಇದ್ದೇನೆ. ಸರ್, ಮೊನ್ನೆ ಒಂದು ದಿವಸ ಮೊದಲು ಹೇಳಿರುವಂತದ್ದು, ನಿಮ್ಮ ಸಹೋದರಿ ಫೋಟೋ ತೋರಿಸಿಬಿಟ್ಟು ನನ್ನ ಮಗಳು ಅನನ್ಯ ಭಟ್ ಅಂತ ಹೇಳಿ, ನಿನ್ನೆ ಸಂದರ್ಶನ ಹೇಳ್ತಾರೆ ಸುಳ್ಳು ಹೇಳಿದ್ದು ನಾನು, ನನ್ನ ಹತ್ರ ಸುಳ್ಳು ಹೇಳಿಸಿದ್ದಾರೆ ಅಂತ ಹೇಳುವಂತದ್ದು. ಈ ರೀತಿಯೆಲ್ಲ ನಾಟಕ ರೀತಿ ಆಗ್ತಾ ಇದೆ. ಯಾಕೆ ಈ ರೀತಿಯೆಲ್ಲ ಮಾಡ್ತಿರ್ಬೋದು ಅಂತ ಹೇಳಿ? ಸರ್, ನನ್ನ ತಂಗಿ ಎಷ್ಟು ಜನರಿಗೆ ತಾಯಿಯಂದರು ಸರ್, ಎಲ್ಲರೂ ಅವ್ರ ತಾಯಿ ಇವ್ರ ತಾಯಿ ಅಂತ ಹೇಳ್ತಾರೆ. ಅವ್ರು ನನ್ನ ತಂಗಿ ಫಸ್ಟ್ ಆಫ್ ಆಲ್. ಈಗ ನೀವು ಏನು ಈ ಬಗ್ಗೆ ತನಿಖೆ ಮಾಡ್ಲಿಕ್ಕೆ ಒತ್ತಾಯ ಮಾಡ್ತಿದ್ದೀರಾ ಹೇಗೆ ಸರ್?
ಸರ್ ಈ ಬಗ್ಗೆ ತನಿಖೆ ಆಗ್ಲೇಬೇಕು ಸರ್. ಅವ್ರನ್ನ ಇಮಿಡಿಯೇಟ್ ಅರೆಸ್ಟ್ ಮಾಡ್ಬೇಕು. ಆಕ್ಚುಲಿ ಪೊಲೀಸ್ ಅವರು ನಮಗೆ ಫುಲ್ ಇವ್ರ ಬಗ್ಗೆ ಅನುಮಾನ ಇದೆ. ಇವರು ಹೋದ್ ಕಡೆ ಎಲ್ಲ ಸಾವನ್ನಪ್ಪಿದ್ದಾರೆ ಅಂತ. ಈಗ ನಿಮ್ಮ ತಂಗಿ ಸಾವಿನ ಬಗ್ಗೆ ನಿಮ್ಗೆ ಅನುಮಾನ ಇದೆ, ಅದ್ರ ಬಗ್ಗೆ ತನಿಖೆ ಮಾಡ್ಬೇಕಂತ ಆಗ್ರಹ ಮಾಡ್ತಿದ್ದೀರಾ. ತುಂಬಾ ವರ್ಷ ಆಗಿದೆ, ಈಗ ಏನ್ ಹೇಳ್ತೀರಿ ಸರ್ ಇದ್ರ ಬಗ್ಗೆ? ಇವಾಗ ಸುಜಾತಾ ಭಟ್ ನಮ್ಮ ಡಾಕ್ಯುಮೆಂಟ್ಸ್ ಅದೆಲ್ಲ ಕತ್ಕೊಂಡು ಹೋಗಿದ್ದಾರೆ. ಯಾಕೆಂದ್ರೆ ಇದು ಆಲ್ಬಮ್ ಮತ್ತೆ ಪಾಸ್ಬುಕ್ ಪ್ರತಿಯೊಂದನ್ನು ಕತ್ಕೊಂಡು ಹೋಗಿದೆ. ಆದ್ರಿಂದ ನಮಗೆ ಡೌಟ್ ಇದೆ, ಇದ್ರ ಬಗ್ಗೆ ತನಿಖೆ ಆಗ್ಬೇಕು ಅಂತ. ಅವಳ ಬಗ್ಗೆನೇ ಡೌಟ್ ಇದೆ ನಮಗೆ. ಅವರೇ ಮಾಡಿರ್ಬೋದು ಅಂತ, ಎಲ್ಲ ಸಾವಿಗೆ ಇವರೇ ಕಾರಣ ಇರಬಹುದು ಅಂತ. ಅಂದ್ರೆ ಅವರು ಇಲ್ಲಿ ವಿರಾಜಪೇಟೆ ಕೂಡ ಬಂದಿದ್ರಂತೆ, ಡೆತ್ ಸರ್ಟಿಫಿಕೇಟ್ ತಗೊಂಡು ಹೋಗಿದ್ರು ಅಂತ ಮಾಹಿತಿ ಕೂಡ ಇದೆ. ನಿಜನಾ ಇದು? ವಿರಾಜಪೇಟೆಗೆ ನಿನ್ನೆ ಮಾಧ್ಯಮದಲ್ಲಿ ನೋಡಿದೆ, ವಿರಾಜಪೇಟೆಗೆ ಬಂದು ಡೆತ್ ಸರ್ಟಿಫಿಕೇಟ್ ಎಲ್ಲ ತಗೊಂಡು ಹೋಗಿದಾರಂತೆ. ಮುಂಚಿನಿಂದ ಬರ್ತಾ ಹೋಗ್ತಾ ಇದ್ಲಂತೆ. ಇದು ಇವರು ವಸಂತಿ ಹಸ್ಬೆಂಡ್ ಅನ್ನು ಕರ್ಕೊಂಡು ಬಂದು ಹೋಗ್ತಾ ಇದ್ರಂತೆ. ಇವಳೇ ದುಡ್ಡು ಖರ್ಚು ಮಾಡ್ತಾ ಇದ್ರಂತೆ, ಏನೆಲ್ಲ ಹೇಳ್ತಾ ಇದ್ರು. ಒಂದೊಂದು ನಿಮಿಷಕ್ಕೂ ಒಂದೊಂದು ಹೇಳಿಕೆಗಳನ್ನು ಕೊಡ್ತಾಳೆ. ಈ ದುಡ್ಡುಗೋಸ್ಕರ ಇರ್ಬೋದು ಸರ್, ಹಣದ ವ್ಯಾಮೋಹನೇ ಇರ್ಬೋದು ಮೋಸ್ಟ್ಲಿ. ನಮ್ದು ಎಲ್ಲ ಆಂಟಿಕ್ ಪೀಸ್, ಜುವೆಲ್ರಿ, ಕೂರ್ಗ್ ಸೈಲ್ದು ಪ್ರತಿ ಒಂದು ಮಿಸ್ ಆಗಿದೆ. ನಮಗೆ ಸಿಕ್ಕಿದ್ದು ಲಾಸ್ಟಿಗೆ ಆಳುಮೂಳು ಬಟ್ಟೆಗಳು ಅರೌಂಡ್ 15 lakhs ಎಲ್ಲ ದೋಚ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಇವಳೇ ಇರಬೇಕು. ಮತ್ತೆ ಯಾರು? 2004 ಇಂದನೇ ಇವರು ಪರಿಚಯ ಇದ್ದಾರೆ. 2007 ಅಲ್ಲಿ ವಸಂತಿ ಮಿಸ್ ಆಗಿದ್ದು. ಇವಳೇ ಕಾರಣ, ವಸಂತಿ ಸಾವಿಗೆ ಇವಳೇ ಕಾರಣ ಅಂತ ಹೇಳ್ತಾ ಇದ್ದೀನಿ ನಾನು. ಅವರು ಸಂದರ್ಶನದಲ್ಲಿ ಹೇಳಿರುವಂತದ್ದು, ನಾನು ಹೋದಾಗ ವಸಂತಿ ಇರಲಿಲ್ಲ, ಅವರು ಮೃತಪಟ್ಟಿದ್ರು, ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ, ನನಗೆ ಗೊತ್ತಿಲ್ಲ, ನಂತರ ನಾನು ಅವ್ರ ಮನೆಗೆ ಹೋಗಿರುವಂತದ್ದು ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಟ್ 2004 ಇಂದನೇ ರಂಗಪ್ರಸಾದ್ ಜೊತೆ ಪರಿಚಯ ಇತ್ತಲ್ಲ ಇವರಿಗೆ. ಪರಿಚಯ ಇತ್ತಲ್ಲ, ಮನೆಗೆ ಹೋಗ್ತಾ ಬರ್ತಾ ಇದ್ರು ಇವರು. ಆವಾಗಲೇ ತಗೊಂಡೋಗಿದ್ದಾರೆ ಡಾಕ್ಯುಮೆಂಟ್ಸ್ ಎಲ್ಲ. ನನ್ನ ಹತ್ರ ಆಲ್ಬಮ್ ಓನ್ಲಿ ಹಳೆ ಫೋಟೋಸ್ ಕೆಲವು ಇದೆ ಅಷ್ಟೇ. ಮದುವೆದ ಆಲ್ಬಮ್ ಪ್ರತಿಯೊಂದು ಅವ್ರ ಹತ್ರನೇ ಇದೆ. ಜುವೆಲ್ಸ್ ಸುಮಾರು ಇತ್ತು ಅವರಿಗೆ. ಹೇಗೆ? ಅರೌಂಡ್ 15 lakhs ಜುವೆಲ್ಸ್ ಇತ್ತು. ಅವಳು ಹಾಕೊಂಡಿದ್ ನಮ್ಮ ಆಂಟಿಕ್, ಪತಕ, ಕೊಕ್ಕೆತಾತಿ ಯಾವ್ದು ಸಿಕ್ಕಿಲ್ಲ ನಮ್ಗೆ. ಒಂದು ಆಳ್ಮೂಳು 2-3 ಬಟ್ಟೆಗಳು ಸಿಕ್ಕಿದಷ್ಟೇ. ಮತ್ತೆ ಪೊಲೀಸ್ ಅವರು ಅವಳು ಮಿಸ್ ಆಗಿ 1 ವಾರದಲ್ಲಿ ಗಾಡಿ ಸಿಕ್ತು ನಮ್ದು, ಅವಳದು ಸ್ಕೂಟರ್. ಅವರು ಪೊಲೀಸ್ ಅವರೇ ಇನ್ಫಾರ್ಮ್ ಮಾಡ್ಬಿಟ್ಟು ಆಮೇಲೆ ತಗೊಂಡು ಬಂದೆ. ಅದು ಅನುಮಾನನೇ. ಫುಲ್ ಧೂಳು ಹಿಡ್ಕೊಂಡ ಸ್ಥಿತಿಯಲ್ಲಿ ಇತ್ತು. ಎಲ್ಲೋ ಒಂದು ಪಾರ್ಕ್ ಸೈಡ್ ಅಲ್ಲಿ ಬಿದ್ದಿತ್ತು. ನಿಮಗೆ ನಿಮ್ಮ ಸಹೋದರಿ ಅಂತ ಹೇಳಿ ಮೃತದೇಹದಲ್ಲಿ ಹೆಂಗೆ ಗೊತ್ತಾಯ್ತು? ಗುರ್ತು ಹಿಡಿದಿದ್ದೀರಿ? 24 ದಿವಸ ಆಯ್ತು ಅಂತ ಹೇಳಿದಿರಿ. 24 ದಿವಸ ಅದು ಬೈ ಮಿಸ್ಟೇಕ್ ಇದಾಗೋಗಿದ್ದು. 1 ವಾರ ಅದು ಆಕ್ಚುಲಿ 18 ವರ್ಷ ಆಗೋಯ್ತು. ನನಗೂ ನೆನಪಿಲ್ಲ ಅಷ್ಟೊಂದು. ಅವರ ಬಾಡಿ 1 ವಾರದಲ್ಲಿ ಬಾಡಿ ಸಿಕ್ಕಿ, ಬಾಡಿಯಲ್ಲಿ ಟೈಲರ್ ಮಾರ್ಕ್ ಇತ್ತು, ವಜ್ರ ಟೈಲರ್ಸ್ ಅಂತ. ಅದರಲ್ಲಿ ಗೊತ್ತಾಯ್ತು. ಮತ್ತೆ ಅವಳು ಒಂದು ಬರ್ತ್ ಮಾರ್ಕ್ ಇತ್ತು, ಬರ್ತ್ ಮಾರ್ಕ್ ಅಲ್ಲ ಬರ್ನ್ ಮಾರ್ಕ್. ಅವ್ರು ಸಣ್ಣ ಇರುವಾಗ ಏನೋ ಬೆಂಕಿ ತಾಗಿ ಇಲ್ಲಿ ಬೆಂದೋಗಿತ್ತು ಸೈಡ್ ಅಲ್ಲಿ. ಅದರಿಂದ ನಾವು ನನ್ನ ತಂಗಿ, ಇನ್ನೊಬ್ಬರು ತಂಗಿ ಕಂಡು ಹಿಡಿದಿದ್ದು. ಮತ್ತೆ ಅಯ್ಯಂಗಾರ್ ಸ್ಟೈಲಿ ಒಂದು ತಾಲಿ ಇತ್ತು ಕೊರಳಲ್ಲಿ. ಈಗ ನಿಮ್ಮ ಪ್ರಕಾರ ಇದಕ್ಕೆಲ್ಲ ಸುಜಾತಾ ಭಟ್ಟೆ ಕಾರಣ ಇರಬಹುದು, ಸೂಕ್ತ ತನಿಖೆ ಆಗ್ಬೇಕಂತ ಹೇಳಿ ನೀವು ಆಗ್ರಹ ಮಾಡ್ತಿದ್ದೀರಾ? ಹೇಗೆ? ಸುಜಾತಾ ಭಟ್ಟೆ ಕಾರಣ ಇರಬಹುದು, ಇದು ಸೂಕ್ತ ತನಿಖೆ ಆಗಬೇಕು. ಸರ್ಕಾರ ಇದರ ಬಗ್ಗೆ ತನಿಖೆ ಆಗಬೇಕು ಅಂತ ನಾನು ಕೇಳ್ಕೊಳ್ತೇನೆ. ಥ್ಯಾಂಕ್ ಯು. ಇದು ವಸಂತಿ ಅವರ ಸಹೋದರ ವಿಜಯ್ ಅವರ ಮಾತು. ಅಂದ್ರೆ ಈ ಸುಜಾತಾ ಭಟ್ ಏನಿದ್ದಾರೆ, ಅವ್ರು ದಿವಸಕ್ಕೊಂದು ಹೇಳಿಕೆ ನೀಡ್ತಾ ಇದ್ದಾರೆ. ಅದರಿಂದ ಸಮಗ್ರ ತನಿಖೆ ಮಾಡಿದ್ರೆ ಎಲ್ಲ ಸತ್ಯಾಂಶಗಳು ಹೊರಗೆ ಬರುತ್ತೆ ಅಂತ ಹೇಳಿ ಆಗ್ರಹ ಮಾಡ್ತಾ ಇದ್ದಾರೆ. ಕ್ಯಾಮರಾ ದಿವಾಕರ್ ಜೊತೆ ಅನುಕಾರ್ಯಪ್ಪ, ರಿಪಬ್ಲಿಕ್ ಕನ್ನಡ, ಕೊಡಗು. ನಿನ್ನೆ ನಾವು ಟಿವಿ ನೋಡ್ತಾ ಇದೀವಿ, ಮಾಧ್ಯಮದಲ್ಲಿ ನೋಡಿದಾಗ ಸುಜಾತಾ ಭಟ್ ಅವರು ಹೇಳಿಕೆ ಕೊಟ್ಟಿರೋದು ನೋಡಿದ್ರೆ ನಿನ್ನೆ ನನ್ನ ಮಗಳಲ್ಲ ಅಂತ ಒಪ್ಕೊಂಡಿದ್ದಾರೆ ಅವರು. ಇವತ್ತು ಬೆಳಿಗ್ಗೆ ಬೇರೆ ಜನರ ಮೂಲಕ ತಿಳಿದು ಬಂದಿದೆ, ಇಲ್ಲ ನನ್ನ ಮಗಳು ಅಂತ. ಸೊ ಇದು ಗಳಿಗೆ ಒಂದು ಸುಳ್ಳುಗಳು ಹೇಳ್ಕೊಂಡು ಅಪಪ್ರಚಾರ ಆಗ್ತಾ ಇದೆ. ನನ್ನ ಹೆಸರು ಸುಬ್ಬಯ್ಯ ಅಂತ, ಇಲ್ಲಿ ಪಂಜಾರಪೇಟೆ ನಿವಾಸಿ. ಹೀಗೆ ನನ್ನ ಮನೆ ಮುಂದೆನೇ ಇರೋದು ಅವರ ಅಣ್ಣಂದಿರು. ಇವರು ವಿಜು ಅಂತಿದ್ದಾರೆ. ಸೊ ಅವರು ನನಗೆ ಬಹಳ ಪರಿಚಯ ಇರೋರೆ. ಆಲ್ಮೋಸ್ಟ್ ಒಂದು 5-6 ವರ್ಷದಿಂದ ಇಲ್ಲೇ ಮುಂದೆ ಇದ್ದಾರೆ, ಬಾಡಿಗೆ ಮನೆ ಮಾಡ್ಕೊಂಡಿದ್ದಾರೆ. ಸೊ ಹಾಗಾಗಿ ಅವರ ಸಿಸ್ಟರ್ ಏನು ಎಕ್ಸ್ಪೈರ್ಡ್ ಆಗಿದ್ದಾರೆ, ಅದೊಂದು 20 years ಆಲ್ಮೋಸ್ಟ್ ಆಗಿದೆ. 18 to 20 years ಆಗಿದೆ. ಆಯ್ತಾ? ಇದು ಮದುವೆ ಆಗಿ 2ನೇ ತಿಂಗಳಿಗೇನೆ ಆಗಿದ್ದಾಗ ಅಲ್ಲಿ ಯಾವುದೇ ಒಂದು ಗೊಂದಲ ಇರಬಹುದು ಅಂತ ನನಗನ್ನಿಸ್ತದೆ. ಹಾಗಾಗಿ ಮಾಧ್ಯಮದವರು ಈ ಸುಜಾತಾ ಭಟ್ ಆ ಟೈಮಲ್ಲಿ ಏನಾದರೂ ಇನ್ವಾಲ್ವ್ಮೆಂಟ್ ಇದ್ರು, ಅವರ ಫ್ಯಾಮಿಲಿ ಜೊತೆಗೆ, ಅವರ ಯಜಮಾನರ ಜೊತೆಗೆ ಏನಾದರೂ ಇನ್ವಾಲ್ವ್ಮೆಂಟ್ ಇದ್ರು, ಅದು ಹೇಳಲಿಕ್ಕಾಗಲ್ಲ, ಅದು ಸಂಶಯವಾಗಿದೆ. ಸೊ ಗಳಿಗೆಗೊಂದು, ಆಮೇಲೆ ಇಲ್ಲಿ ಕೊಡಗಿಗೂ ಆ ಧರ್ಮಸ್ಥಳಕ್ಕೂ ಯಾವುದೇ ಸಂಬಂಧ ಇಲ್ಲ. ಸುಮ್ಮನೆ ಸುಳ್ಳು ಮಾಹಿತಿ ತಗೊಂಡು ಆ ಧರ್ಮಸ್ಥಳದ ಹೆಸರನ್ನು ಹಾಳು ಮಾಡ್ತಾ ಇದ್ದಾರೆ. ನಾವೆಲ್ಲ ಅಷ್ಟೊಂದು ಭಕ್ತಾದಿಗಳು, ಅಂದ್ರೆ ಅಷ್ಟು ನಂಬಿಕೆ ಇಟ್ಕೊಂಡು ಇದು ಮಾಡಿದವರು ಧರ್ಮಸ್ಥಳದ ಬಗ್ಗೆ, ಅಲ್ಲಿರೋ ಮಂಜುನಾಥ ದೇವಸ್ಥಾನದ ಬಗ್ಗೆ ಅಷ್ಟೊಂದು ನಂಬಿಕೆ ಇದೆ. ನಮ್ಮ ಕೊಡಗಿನವರು ಅಂದಾಗ ಅಷ್ಟೊಂದು ನಂಬಿಕೆಯಿಂದ ಇದು ಮಾಡಿದವರು. ಅವರು ಇಲ್ಲಿಯವರು ಅಲ್ವೇ ಅಲ್ಲ ಸುಜಾತಾ ಭಟ್. ಇವರು ಕೊಡಗಿನವರು. ಅಲ್ಲಿ ಯಾವ ತರ ಅವರು ಇಬ್ಬರಿಗೆ ಕನೆಕ್ಷನ್ ಆಯ್ತು, ಅವ್ರ ಮಗಳು ಅಂತ ಯಾವ ತರ ಇದು ಮಾಡ್ಲಿಕ್ಕೆ ಸಾಧ್ಯ ಇದೆ? ಇದು ಇವ್ರ ಜೊತೆ ಹುಟ್ಟಿದವರು, ಇದೆಲ್ಲ ನಮ್ಗೆ ಗೊತ್ತಿರುವಂತ ವಿಷಯನೇ. ಸೊ ಹೀಗಾಗಿ ಗೊಂದಲ ಇದೆ. ಸರ್ಕಾರದವರು ಇದನ್ನ ತನಿಖೆ ಮಾಡೋದು ಉತ್ತಮ ಅಂತ ಅನಿಸ್ತದೆ. ಹಾಗಾಗಿ
ಅದು ಈಗ ಅವರ ಕುಟುಂಬಕ್ಕೆ ಬಿಟ್ಟಿರೋದು. ಅದ್ರ ಬಗ್ಗೆ ನಾನು ಹೇಳಲಿಕ್ಕೆ ಬರಲ್ಲ. ಆದ್ರೆ ನಿಜಾಂಶ ಒಳ್ಳೆ ಆಚೆ ಬರ್ಬೋದು ಅಂತ ಅನಿಸ್ತದೆ. ಈಗ ನಿಜಾಂಶ ಬರ್ಲಿಕ್ಕೆ ಅದು ತುಂಬಾ ಹಳೆ ಇದಾಗಿರೋದು, ತುಂಬಾ ವರ್ಷ ಆಗಿದೆ. ಇನ್ನು ಯಾವ ತರ ಇದು ಮಾಡೋದು ಸರ್ಕಾರಕ್ಕೆ ಬಿಟ್ಟಿರೋದು ಅಷ್ಟೇ. ಅದ್ರ ಬಗ್ಗೆ ನಾನೇನು ಹೇಳಿ ಆಸ್ ಎ ನೈಬರ್ ಆಗಿ